ನಮಸ್ತೆ ಎಲ್ಲರಿಗೂ. ಇವತ್ತು ಕೆಳಗಡೆ ಗಾರ್ಡನ್ನೆಲ್ಲ ಅಪ್ಡೇಟ್ ಆಯ್ತಲ್ವ, ಇವಾಗ ಮೇಲ್ಗಡೆ ಇರೋ ಗಾರ್ಡನ್ ಅಪ್ಡೇಟು ಕೊಡ್ತಾಯಿದ್ದೀನಿ. ನಾನು ಊರಿಂದ ಬಂದಮೇಲೆ ಅದನ್ನು ನೋಡಿ ಇಲ್ಲಿ ಎಲೆ ಬಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವನು ಮಾತ್ರ ಜಾಗ ಬದಲಾಯಿಸಿಲ್ಲ, ಇಲ್ಲೇ ಇದೆ. ಮುಂದೆ ವಾಟ್ರ್ ಪ್ರೂಫಿಂಗ್ ಮಾಡಿದಾಗ ಇವನ್ನೂ ಸ್ವಲ್ಪ ಬದಲಾಯಿಸಿ ಎಲ್ಲ ಆದಮೇಲೆ ಮತ್ತೆ ಇಲ್ಲೇ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಎಲೆಗಳು ಈ ಥರ ಆಗಿದ್ದಾವೆ, ಅವನ್ನೆಲ್ಲ ತೆಗೆದುಬಿಡ್ಬೇಕು. ಬೆಸ್ಟ್ ಅಟ್ಯಾಕ್ ಅದು ಕೂಡ, ಅದು ನಿಧಾನವಾಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಆ ಥರ ಎಲೆ ತೆಗೆದುಬಿಡ್ತೀನಿ. ಎಲೆ ಹಾಕ್ಕೊಳ್ಳೋಕ್ಕೂ ಉಪಯೋಗಿಸ್ಬಾರ್ದು ಅವನ್ನ. ಆ ಥರ ಹುಳ ಬಂದಿರೋವನ್ನ ನನಗೂ ಚೆನ್ನಾಗಿ ಕಿವುಚ್ಬಿಟ್ಟು ಅಥವಾ ಒಣಗಿಸ್ಬಿಟ್ಟು ಅದಾದಮೇಲೆ ಗೊಬ್ಬರಕ್ಕೆ ಹಾಕ್ತೀನಿ. ಒಣಗಿಸೋದ್ರಿಂದ ಅದರಲ್ಲಿರೋ ಹುಳನೂ ಸತ್ತೋಗಿರುತ್ತಲ್ವ, ಅದರಿಂದ ಅವನ್ನ ಅವಾಗ ಗೊಬ್ಬರಕ್ಕೆ ಹಾಕ್ಬೋದು. ಹಸಿದ್ರಲ್ಲೇ ಹಾಕಿದ್ರೆ ಅವು ಹಂಗೆ ಇರುತ್ತೆ. ನಾನು ಅದೇ ಥರ ಮಾಡೋದು. ಚೆನ್ನಾಗಿರೋವು ಮಾತ್ರ ಉಪಯೋಗಿಸ್ಬೇಕು, ಈ ಥರ ಆಗಿರೋವು ಉಪಯೋಗಿಸ್ಬಾರ್ದು. ನೋಡಿ ಇಲ್ಲಿವರೆಗೂ ಬಂದಿದೆ, ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಆಗಬೇಕು ಇದು. ಆದರೆ ಇಲ್ಲಿಂದ ಅಲ್ಲಿಗೆ ಜಾಗ ಬದಲಾಯಿಸೋದ್ರಿಂದ ಸ್ವಲ್ಪ ಗಿಡಗಳು ಚೇತರಿಸ್ಕೊಳ್ಳಲ್ಲ ಬೇಗ. ಯಾವುದೇ ಗಿಡ ಆಗಲಿ ಪದೇ ಪದೇ ಜಾಗ ಬದಲಾಯಿಸೋದ್ರಿಂದ ಗಿಡಗಳು ಶಾಖಕ್ಕೆ ಗುರಿಯಾಗುತ್ತೆ. ನೋಡಿ ಇಲ್ಲಿ ನಾನು ಊರಿಗೆ ಹೋಗಬೇಕಾದ್ರೆ ಮಿರ್ಚಿ ಮಂದಾರ ಅಂತೇಳ್ಬಿಟ್ಟು ರಿಪೋರ್ಟ್ ಮಾಡಿ ಹೋಗಿದ್ದೆ ಅಲ್ವಾ, ಬಕೆಟ್ ಖಾಲಿ ಇದೆ ಅಂತ. ಅದು ಸೆಟ್ಟಾಗಿದೆ. ಇನ್ನು ಜಾಜಿ ಹೂವಿನ ಗಿಡ ಎಲ್ಲ ಇಲ್ಲೇ ಇದ್ದಾವೆ. ಇಲ್ಲಿ ಮೆಟ್ಲ ಮೇಲೆ ಇರೋವು ಸುಮಾರು ತೆಗೆದುಬಿಟ್ಟಿದ್ದೆ ನಾನು. ಮೇಲ್ಗಡೆ ಖಾಲಿ ಆದಂಗೆಲ್ಲ ತೆಗೆದು ಗೋಡೆ ಪಕ್ಕ ಬರೋ ಮಾತ್ರ ಇಟ್ಕೊಂಡು ಗ್ರಿಲ್ ಪಕ್ಕ ಬರೋವೆಲ್ಲ ತೆಗೆದಿದ್ದೆ. ಇಲ್ಲಿ ಗುಲಾಬಿ ಬಳ್ಳಿ ಗುಲಾಬಿ ಕೂಡ ಇಲ್ಲಿಟ್ಟಿದ್ವಿ, ಮೇಲಿತ್ತಲ್ವ ಅದು. 2 ಲೈನ್ ದಾಸವಾಳ ಮಾಡ್ಬೇಕಾದ್ರೆ ಅದನ್ನು ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ. ಅದನ್ನು ಅಷ್ಟೇ ಪರ್ಮನೆಂಟ್ ಜಾಗ ಮಾಡಿದ್ಮೇಲೆ ಕೆಳಗಡೆ ಇರೋ ಸ್ಟೆಮ್ಮೆಲ್ಲ ಕಟ್ ಮಾಡಿ ಬಳ್ಳಿ ಮಾತ್ರ ಹೋಗಂಗೆ ಮಾಡಬೇಕು. ಇಲ್ಲಿ ಅಡಿನಿಯಮ್ ಇದೊಂದು ಗಿಡ ಚೆನ್ನಾಗಿದೆ. ಈ ಪಕ್ಕದಲ್ಲಿ ಇರೋದು ಅಷ್ಟು ಹೆಲ್ದಿಯಾಗಿಲ್ಲ, ಆದರೆ ಬ್ರಾಂಚಸ್ ಬಂದಿದೆ ಕೆಳಗಡೆಯಿಂದ. ಮೇಲ್ಗಡೆ ಇರೋದು ಪೂರ್ತಿ ಎಲೆಗಳು ಉದುರೋಗಿದೆ ನೋಡಿ ಆ ಬ್ರಾಂಚಸ್ಸಲ್ಲಿ. ಆದರೆ ಅದೇನು ಗಿಡ ಹೋಗಲ್ಲ, ಮತ್ತೆ ಬರುತ್ತೆ. ಅದು ನಿಧಾನವಾಗಿ ಚೇತರಿಸ್ಕೊಳುತ್ತೆ. ಅಂಜೂರ ಹಣ್ಣಿನ ಗಿಡ ಯಾವ ಥರನೋ ಇದು ಸ್ವಲ್ಪ ನಿಧಾನ, ಎಲೆ ಬರೋದು ನಿಧಾನ, ಹೂವು ಬಿಡೋದು ಅಷ್ಟೇ, ಎಲ್ಲ ಅಷ್ಟೇ. ನಿಂಬೆ ಗಿಡ ಇವಾಗ ಚೇತರಿಸ್ಕೊಳುತ್ತೆ. ಇದನ್ನು ಈ ವರ್ಷ ಆದರೂ ಮಳೆಗಾಲ ಬಂದಾಗ ರಿಪೋರ್ಟ್ ಮಾಡ್ಕೋಬೇಕು. ಹಿಂಗೆ ನೋಡ್ಕೊಂಡು ಮೆಟ್ಲಿಂದ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಗಿಡಗಳು ಯಾವ ಥರ ಇದ್ದಾವೆ ಅಂತ ನೋಡಿಸ್ತೀನಿ ನಿಮಗೆ. ಯಾಕೆಂದರೆ ಹೋಗವ ನಾನು ಆಲೂಗೆಡ್ಡೆ ಇಟ್ಟಿದ್ದೆ, ಅದು ಬಂದಿದ್ದಾವ ಇಲ್ಲ. ಆಮೇಲೆ ಇಲ್ಲಿ ಸ್ವಲ್ಪ ಮಳೆಗೆ ಬಿದ್ದೋಗಿತ್ತು ಅಂತ ಸೈಡಲ್ಲಿ ದೊಡ್ಡ ಗಿಡ ಎಲ್ಲ ಸೈಡ್ಗೆ ಇಟ್ಟೋಗಿದೆ. ಅವೆಲ್ಲ ಚೆನ್ನಾಗಿದ್ದಾವೆ ಇವಾಗ, ಯಾವೂ ಬಿದ್ದಿರಲಿಲ್ಲಂತೆ. ಅದು ಅಲ್ಲದೆ ನಾನು ಹೋದ್ಮೇಲೆ ಮಳೆನೂ ಬಂದಿಲ್ಲ ಅಲ್ಲಿ. ನಾವು ಮತ್ತೆ ಶನಿವಾರ ನಮ್ಮ ಮಳೆಯ ಬಂದಾಗ ಅವತ್ತು ನೀರು ಹಾಕಿದ್ದಾರೆ. ಭಾನುವಾರ ನನ್ನ ಮೊಮ್ಮಗನೇ ಹಾಕಿದ್ದಾನೆ. ನಾನು ಬಂದಾಗ ಸ್ವಲ್ಪ ಗಿಡಗಳು ಬಾಡ್ದಂಗಿದ್ವು, ಯಾಕೆಂದರೆ ಅವನಿಗೆ ಗಿಡಗಳಿಗೆ ಎಷ್ಟು ನೀರು ಕೊಡಬೇಕು ಅಂತ ಗೊತ್ತಾಗಲ್ಲ. ಸುಮಾರಾಗಿ ಕೊಟ್ಟಿದ್ದಾನೆ, ಬಿಟ್ಟಿಲ್ಲ. ಆದರೆ ನಾವು ಒಂದೊಂದು ಗಿಡಕ್ಕೆ ಜಾಸ್ತಿ ಕಮ್ಮಿ ಅಂತೇಳಿ ಹೇಳ್ತೀವಲ್ವ. ದೊಡ್ಡ ಗಿಡ, ಹಳೆ ಗಿಡ ಮಣ್ಣು ಜಾಸ್ತಿ ಇರೋದಕ್ಕೆಲ್ಲ ಜಾಸ್ತಿ ಕೊಡಬೇಕು, ಚಿಕ್ಕ ಗಿಡಗಳಿಗೆ ಸ್ವಲ್ಪ ಕೊಡಬೇಕು ಅಂತೇಳಿ ಇದು ಮಾಡ್ತೀವಿ. ಅವೆಲ್ಲ ಗೊತ್ತಿರಲ್ಲ. ಎಲ್ಲವಕ್ಕೂ ಒಂದೇ ಥರ ಕೊಟ್ಟಿದ್ದಾನೆ. ಒಂದೊಂದು ದೊಡ್ಡ ಗಿಡ ಬಾಡ್ದಂಗೆ ಆಗಿದ್ವು. ಬಂದ ತಕ್ಷಣ ನೀರು ಕೊಟ್ಟರು ನಮ್ಮ ಮಳೆಯ. ಇದನ್ನು ನೋಡಿಕೊಂಡು ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವತ್ತು ಏನು ಕೆಲಸ ಮಾಡಲಿಲ್ಲ, ಬರೀ ಗಾರ್ಡನ್ನೆಲ್ಲ ನೋಡ್ಕೊಂಡು ಮನೇಲಿ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಜಾಜಿ ಹೂವು ಕಟಿಂಗ್ ಇಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೊಂದು ಕಣಗಲು ಗಿಡ ಸೇರ್ಕೊಂಡಿದೆ, ಗ್ರೋ ಬ್ಯಾಗಲ್ಲಿತ್ತಲ್ಲ ಅದು ಇಲ್ಲೇ ಇದೆ. ಆ ಕಡೆ ಸೈಡ್ ಸ್ವಲ್ಪ ಇದ್ದಾವೆ, ಅವನ್ನೆಲ್ಲ ಒಂದು ಕಡೆ ನಿಧಾನವಾಗಿ ಜೋಡಿಸ್ತೀನಿ. ಆಮೇಲೆ ಇದು ದಾಸವಾಳ ಉದ್ದುದ್ದ ಬೆಳೆದಿತ್ತು. ಒಂಚೂರು ಮೇಲ್ಗಡೆ ತುದಿಗೆ ಮಾತ್ರ ಪ್ರೂನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಉದ್ದ ಇದ್ರೇ ಗಾಳಿಗೆ ಬಿದ್ದೋಗುತ್ತೆ ಒಂದೊಂದು. ಈ ಗಿಡ ಇಲ್ಲ, ಫಸ್ಟ್ ನೋಡಿಸಿ ಈ ಗಿಡನೇ ಬಿದ್ದೋಗಿತ್ತಂತೆ. ಅದಕ್ಕೆ ತುದಿ ಕಟ್ ಮಾಡ್ಕೊಂಡು ಈ ಸೈಡು ಅವನ್ನೆಲ್ಲ ಬಿಸಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಆಲೂಗಡ್ಡೆ ಇಟ್ಟಿದ್ದು ಅಸಲು ಜರ್ಮಿನೇಟೇ ಆಗಿಲ್ಲ. ಇನ್ನೊಂಚೂರು ಮೊಳಕೆ ಬಂದಮೇಲೆ ಇಡಬೇಕಾಗಿತ್ತೇನೋ. ನಾನು ಊರಿಗೆ ಹೋದ್ನಲ್ಲ, ಅದರಿಂದ ಇಟ್ಟು ಹೋಗ್ಬಿಟ್ಟೆ. ನೋಡೋಣ, ಇದೊಂದು ಸರಿ ಇಲ್ಲ ಅಂದರೆ ಇನ್ನೊಂದು ಸರಿ ಪ್ರಯತ್ನ ಪಡ್ತೀನಿ. ಒಂದೊಂದು ಸರಿ ಪದೇ ನಾವು ಪ್ರಯತ್ನ ಪಟ್ಟಾಗ ಅದನ್ನು ಬೆಳೆಸೋಕ್ಕೆ ನಮಗೆ ಆಗುತ್ತೆ ಅದರಿಂದ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಚಾಕಿಸಿಡಬೇಕು. ಈ ಗಿಡಗಳು ಸ್ವಲ್ಪ ಅದೇ ಥರ ಇದೆ. ಒಂದೊಂದು ದಾಸವಾಳ ಲೈಟು ಎಲೆಗಳೆಲ್ಲ ಲೈಟ್ ಕಲರ್ ಆಗಿದ್ದಾವೆ. ಅದರಿಂದ ಅದು ಕಬ್ಬಿಣಾಂಶ ಕಮ್ಮಿ ಅಂತಲೇ ಅರ್ಥ. ಅದಕ್ಕೆ ಆಮೇಲೆ ಇಲ್ಲಿ ಸ್ವಲ್ಪ 3 ಲೈನ್ ಇದ್ದಾಗ ನಾನು ಈ ಪಾಟ್ಗಳು ಕ್ಲೀನ್ ಮಾಡೋಕ್ಕೆ ಹಿಂದ್ಗಡೆ ಇರೋವು ಏನಾದ್ರು ಒಣಗಿರೋ ಸ್ಟೆಮ್ ಇದ್ರೂ ಕೀಳೋಕ್ಕಾಗ್ತಿದ್ದಿಲ್ಲ. ಈ ಗಿಡ ನೋಡಿ ತುಂಬ ದಿನ ಆಯಿತು, ಇದು ಇನ್ನೂ ಇವಾಗ ಚೇತರಿಸ್ಕೊಳ್ತಾ ಇದೆ. ಆದರೆ ಇನ್ನೂ ಫಾಸ್ಟಾಗಿ ಚೇತರಿಸ್ಕೊಳ್ತಾ ಇಲ್ಲ. ಎಲೆ ಅಂತೂ ತುಂಬ ಚಿಕ್ಕದು. ಅದು ಸುಮಾರು 8 ತಿಂಗಳಾಯಿತು. ಆ ಗಿಡ ಡಲ್ಲಾಗೇ ಇದೆ. ಒಂದೊಂದು ಗಿಡ ನಾವು ಆ ಥರ ಇದ್ದಾಗ ಅದ್ರ ಪಾಡ್ಗೆ ಅದು ಬಿಟ್ಬಿಡಬೇಕು. ನಾವು ಮತ್ತೆ ರಿಪೋರ್ಟ್ ಮಾಡೋಕ್ಕೆ ಹೋಗೋದು, ಅದು ಮಾಡೋಕ್ಕೆ ಹೋಗೋದು ಮಾಡಬಾರ್ದು. ಒಟ್ಟು ಗಿಡ ಜೀವಂತವಾಗಿದ್ದರೆ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಚೇತರಿಸ್ಕೊಳ್ಳೋಕ್ಕೆ.
ಆಮೇಲೆ ಇಲ್ಲೆಲ್ಲ ದಾಸವಾಳ ನೋಡ್ಕೊಂಡೆ, ಇಲ್ಲಿ ಯಾವ ಹೂವು ಇರಲಿಲ್ಲ ಅವತ್ತು ನಾವು ಬಂದಿದ್ದ ದಿನ, ಅಥವಾ ಇದ್ದಿದ್ದು ಕಡ್ದಾಕಿದ್ವೋ ಗೊತ್ತಿಲ್ಲ. ಯಾಕೆಂದರೆ ನಾವಿಲ್ದಾಗ ಆ್ಯಪ್ ಕೆಳಗಡೆನೇ ಇರುತ್ತೆ, ನಾವಿಲ್ಲಿ ಬಂದಾಗ ಅದು ಬರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಗಿಡಕ್ಕೆ ಮಾತ್ರ ಬೆಸ್ಟ್ ಅಟ್ಯಾಕ್ ಆಗಿತ್ತು, ಅಂದರೆ ಮಿಲಿಬಗ್ ಥರ, ಅದನ್ನು ಕಿತ್ತಿದ್ದೀನಿ, ಮುದುರ್ದಂಗೆ ಆಗಿತ್ತು. ಇನ್ನೇನು ನೋಡುಗ ಅಲ್ಲ ಅಷ್ಟು ಮಾತ್ರ ಆಗಿತ್ತು. ಇದು ಒಂದೇ ಗಿಡ ನೋಡಿ, ಇಷ್ಟು ಲೈನಿಗೆ ಇಟ್ಟಿದ್ದೀನಲ್ಲ, ಒಂದು ಗಿಡದಲ್ಲಿ ಮಾತ್ರ ಆ ಥರ ಆಗಿತ್ತು. ನಾವು ದಿನಾ ಗಮನಿಸ್ಕೊಂಡಾಗ ಅದು ಸ್ಪ್ರೆಡ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ನಾನು ಹಿಂಗೆ ನೋಡಿ ಡೈಲಿ ಈ ಥರ ನೋಡ್ಕೊಂಬರ್ತಿದ್ದೀನಿ. ನೋಡ್ಕೊಂಬಂದಾಗ ತುದಿ ಏನಾರು ಆ ಥರ ಡಿಫ್ರೆನ್ಸ್ ಇದ್ದಾಗ ಬಗ್ಗಿಸಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅದು ಅಲ್ಲದೆ ನಾನು ಈ ಸರಿ 8 ದಿನ 10 ದಿನ 9 ದಿನ ಊರಲ್ಲಿರಲಿಲ್ಲ. ಅಲ್ಲಿಂದ ಅದು ಇದಾಗಿದೆ. ಡೈಲಿ ನೋಡಿಸ್ದಾಗ ಒಂಚೂರು ಎಲೆ ಮುದುರಿದ್ರೂ ನಾನು ಕಿತ್ತೆಸ್ಬಿಡ್ತೀನಿ, ಅಷ್ಟು ಬರೋಕ್ಕೂ ಆಸ್ಪದ ಕೊಡೋಲ್ಲ, ಆ ಥರ ಮಾಡ್ತೀನಿ. ಇದು ಬ್ಲೂ ಕಲರು ಮಂದಾರದ್ದು, ಅದಕ್ಕೆ ಮಾತ್ರ ಬಂದಿತ್ತು, ಯಾವುದಕ್ಕೂ ಬಂದಿರಲಿಲ್ಲ. ಒಂದೊಂದು ಗಿಡದಲ್ಲಿ 3 ಲೈನ್ ಇದ್ದಾಗ ಬಗ್ಬಿಟ್ಟು ನಾವು ಎಲೆ ಕಿತ್ತಕ್ಕೆ ಹೋಗಿರ್ತೀವಲ್ವ, ಹಣ್ಣಾಗಿರೋದು, ಆವಾಗ ಚಿಕ್ಕ ಚಿಕ್ಕ ಸ್ಟೆಮ್ಮೆಲ್ಲ ಒಣಗಿರೋವು ಅದರಲ್ಲೇ ಇದ್ವು, ಅವನ್ನೆಲ್ಲ ತೆಗ್ದಾಕಿದೆ. ನೋಡ್ತಾ ವಿಡಿಯೋ ಮಾಡ್ಕೊಂಡು ಹಂಗೆ ತೆಗ್ದಾಕಿದೆ. ಆ ಥರ ಒಂದೊಂದು ಗಿಡನೂ ನಾವು ಗಮನಿಸಿದಾಗ ನಾವು ಗಿಡಗಳು ಹೆಲ್ದಿಯಾಗಿ ಬೆಳೀತವೆ, ಎಲ್ಲೂ ಬೆಸ್ಟ್ ಅಟ್ಯಾಕ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಮತ್ತು ನಾನು ಊರಿಂದ ಬಂದಿದ್ದೀನಲ್ಲ, ಒಂದು ಸರಿ ನೀಮ್ ಆಯಿಲನ್ನು ಅಥವಾ ಬೇರೆ ಏನಾದ್ರು ಹೊಡಿಬೇಕು. ಈ ಝೀನಿಯಾ ಅಂತೂ ಚೆನ್ನಾಗಿಲ್ಲ, ಅವಷ್ಟಕ್ಕವೇ ಬಂದಿದ್ದು, ಅವನ್ನು ಕಿತ್ತೆಸ್ತಿದ್ದೀನಿ ನೋಡಿ, ಹುಳ ಬಂದಿದೆ. ಅದು ಒಂದು ಬಿಟ್ಬಿಟ್ರೆ ಅದ್ರಾಗಿರೋ ಗಿಡ, ಪಕ್ಕದಲ್ಲಿರೋ ಗಿಡ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಇದು ದಾಸವಾಳ ಗಿಡದಲ್ಲಿ ಬೆಳೆದಿತ್ತು, ಅದಕ್ಕೆ ಕಿತ್ತಾಕಿದೆ ನಾನು. ಈ ಥರ ನೋಡಿ ಕಿತ್ತಾಕಿದೆ. ಇನ್ನು ಅವತ್ತಿನ್ನೇನು ಕೆಲಸ ಮಾಡಿಲ್ಲ. ಎಲ್ಲೆಲ್ಲಿ ನನಗೆ ಕಣ್ಣಿಗೆ ಕಾಣುತ್ತೋ ಬೇಡದೇ ಇರೋ ಇದು ಗಿಡಗಳು, ಹುಲ್ಲು, ಆಮೇಲೆ ಬೇಡದೇ ಇರೋ ಗಿಡಗಳೆಲ್ಲ ಫಾಸ್ಟಾಗಿ ಬೆಳೆದಿರ್ತಾವಲ್ಲ, ಅವೆಲ್ಲ ಕಿತ್ತಾಕಿದೆ. ಸಾಮಂತಿಗೆ ಗಿಡಗಳು ತುಂಬ ಇದಾಗ್ಬಿಟ್ಟಿದ್ದಾವೆ, ಅವನ್ನ ಫಸ್ಟು ಅದರಲ್ಲಿ ಬೇಡದೇ ಇರೋದೆಲ್ಲ ತುಂಬ ಬೆಳೆದಿದೆ. ಆಮೇಲೆ ಮಣ್ಣು ಕಾಣ್ದಂಗೆ ಆ ಕಡೆ ಸೈಡಲ್ಲೆಲ್ಲ ಬೆಳೆದಿದ್ದಾವೆ, ಅವನ್ನೊಂಚೂರು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಹೂವು ಒಣಗಿರೋವು ಸ್ವಲ್ಪ ಅದರಲ್ಲೇ ಇದ್ದಾವೆ, ಅವನ್ನೆಲ್ಲ ಕಟ್ ಮಾಡಿ ಸ್ಟೆಮ್ಮೇ ಕಟ್ ಮಾಡಿ ತೆಗಿಬೇಕು ಕೆಳಗಡೆಯಿಂದ. ಅದು 3 ಲೈನ್ ಇದೆ, ಬಗ್ಗಿ ತೆಗಿಯೋಕ್ಕೆ ಕಷ್ಟ. ಇದು ನೋಡಿ ಈ ಥರ ಇದೆ, ಅದರಿಂದ ತೆಗಿಯೋಕ್ಕೆ ಕಷ್ಟ. ಆಮೇಲೆ ಹಣ್ಣಿನ ಗಿಡನೂ ಹಿಂದೆ ಇಟ್ಬಿಟ್ಟಿದ್ದೀವಲ್ಲ, ಅವನ್ನು ಕೇರ್ ಮಾಡೋಕ್ಕೆ ಕಷ್ಟ. ನಿಧಾನವಾಗಿ ಒಂದೊಂದೇ ಮಾಡ್ಕೋಬೇಕು. ತಿರ್ಗಾ ಮಾರನೇ ದಿನದಿಂದ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ 2 ಕಾಯಿ ನಿಂತಿದೆ, ಅವು ದೊಡ್ಡವಾಗುತ್ತೋ ಇಲ್ಲ ಗೊತ್ತಿಲ್ಲ, ಇದೇ ಫಸ್ಟು ಕಾಯಿ ನಿಂತಿರೋದು. ಇದು ಒಂಥರ ಸ್ಟ್ರಾಬೆರಿ ಜಾಮ ಅಂತ, ರೆಡ್ ಜಾಮ ಎಲ್ಲ ಹೇಳ್ತಾರೆ ಅದನ್ನು. ನೋಡೋಕ್ಕೆ ಎಲೆನೂ ಒಂಥರ ಪರ್ಪಲ್ ಬ್ರೌನ್ ಕಲರ್ ಇರುತ್ತೆ, ಕಾಯಿನೂ ಅದೇ ಥರ ಇರುತ್ತೆ, ಹೂವೂ ಅಷ್ಟೇ ಪಿಂಕ್ ಕಲರಲ್ಲಿ ಬಿಡುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡಬೇಕು, ಬಂದಾಗ ನೋಡ್ತೀನಿ. ಆಮೇಲೆ ಇಲ್ಲಿ ಕರ್ಬೇವಿನ ಗಿಡ ಅವೆಲ್ಲ ಬಾಡಿದ್ದಾವೆ ನೋಡಿ. ಇಲ್ಲಿ ಗೊತ್ತಿಲ್ಲ ಅವನಿಗೆ ಎಷ್ಟು ಕರ್ಬೇವಿನ ಗಿಡ ಎಲ್ಲ ತುಂಬ ಹಳೇದಲ್ವ, ಮಣ್ಣೆಲ್ಲ ತುಂಬ ಗಟ್ಟಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ತುಂಬ ಬಿಸಿಲಿತ್ತು, ನಾನು ಬಂದಿದ್ದೀನೂ, ಅದರಿಂದ ಬಿಸಿಲಿಗೆ ಅವ್ರು ಹಾಕಿರೋ ನೀರು ಸಾಕಾಗಿರಲ್ಲ. ಇವರು ಬಂದ ತಕ್ಷಣ ನೋಡಿಬಿಟ್ಟು ಫಸ್ಟ್ ಗಿಡಗಳಿಗೆ ನೀರು ಹಾಕ್ತಿದ್ರು, ನಾನು ಹಂಗೆ ವಿಡಿಯೋ ಮಾಡಿದ್ದೀನಿ. ಇದೊಂದು ಗಿಡ ಮಾತ್ರ ಕನಕಾಂಬರ ಗಿಡ ಇರೋದು, ಅದು ಚೆನ್ನಾಗಿದೆ, ಅದು ಬೀಜ ಆಗಲ್ಲ, ಇದು ಕಟಿಂಗ್ ಇಟ್ಟರೆ ಬರುತ್ತೆ. ನಾನು ಇರೋ ಗಿಡ ಒಂಚೂರು ಪ್ರೂನ್ ಮಾಡೋದು ಬೇಡ ಅಂತ ಅದೇ ಥರ ಬಿಟ್ಕೊಂಡಿದ್ದೀನಿ. ಆಮೇಲೆ ಶಂಖಪುಷ್ಪ ಅಂತೂ ತುಂಬ ಹುಳ ಇದೆ, ಸ್ವಲ್ಪ ಎಲ್ಲ ಪ್ರೂನ್ ಕೆಳಗಡೆಯಿಂದ ಮಾಡ್ಕೋಬೇಕು. ಇದು ಒಂಥರ ಹಾಲು ಬರುತ್ತೆ, ಗಂಟೆ ಹೂವಿಂದ ಇರ್ಬೋದು ಅನಿಸುತ್ತೆ. ಇದರಲ್ಲಿ ಇನ್ನೂ ಇವತ್ತಿನವರೆಗೂ ಹೂವು ಬಿಟ್ಟಿಲ್ಲ, ಅದರಿಂದ ನನಗೆ ಐಡೆಂಟಿ ಮಾಡೋಕ್ಕಾಗಿಲ್ಲ ಆ ಗಿಡ ಯಾವುದು, ಕಣಗಿಲೆ ಗಿಡನ ಅಥವಾ ಗಂಟೆ ಹೂವಿಂದ ಅಂತ. ನೋಡಿದ್ರೆ ಆ ಎಲೆಗಳು ಗಂಟೆ ಹೂವಿಂದೇ ಅನಿಸುತ್ತೆ. ಆಮೇಲೆ ಇದರಲ್ಲೂ ಅಷ್ಟೇ ಬೀಜ ಬರೋಕ್ಕೆ ಬಿಡ್ತಿರ್ಲಿಲ್ಲ, ತುಂಬ ಬಂದುಬಿಟ್ಟಿದ್ದಾವೆ ಬೀಜ, ಅವನ್ನೆಲ್ಲ ತೆಗಿಬೇಕು. ಒಂದಿನ ಅಲ್ಲ ನೋಡಿ, ಇದೇ ಕೆಲಸ ಆಗುತ್ತೆ. ಗಿಡದಲ್ಲಿರೋ ಕಳೆ ಕಸ ಎಲ್ಲ ತೆಗೆದ್ಬಿಟ್ಟು, ಬೀಜ ಬಂದಿದ್ದರೆ, ಬೀಜ ಬರದೇ ಇರೋಕ್ಕೆಲ್ಲ ಬಂದಿದ್ದರೆ ಅವನ್ನ ತೆಗಿಯೋದು ಎಲ್ಲ ಈ ಥರ ಮಾಡಬೇಕು. ಇಲ್ಲೊಂದೆರಡು ಗ್ರೋ ಬ್ಯಾಗ್ ಖಾಲಿವು ಹಂಗೆ ಇಟ್ಟಿದ್ದೀವಿ, ಅದರಲ್ಲೇ ಹಾಕ್ತಾಯಿರ್ತೀವಿ, ಈ ಥರ ಗಾರ್ಡನ್ ವೇಸ್ಟ್ ಕಿತ್ತಿರೋದು. ಆಮೇಲೆ ಒಂದು ಟೈಮ್ ಇದ್ದಾಗ ಅದಕ್ಕೊಂಚೂರು ಬೂದಿ ಹಾಕ್ಬಿಡ್ತೀವಿ, ಅಪ್ಪಿ ವೆಸ್ಟಿದ್ರಿಗಿನ ಅದರಲ್ಲಿ ಇದಾಗಲಿ ಅಂತ. ಅಲ್ಲೊಂದು ಹಣ್ಣಿನ ಗಿಡ ಇತ್ತು, ಮಿನಿ ಜಾಮ ಅಂತ, ಅದೊಂದಿದೆ. ಇದು ನೋಡಿ ಹೋಗೋವಾಗ ಈ ಗಿಡಕ್ಕೂ ಸಣ್ಣಗೆ ಬೆಸ್ಟ್ ಅಟ್ಯಾಕ್ ಆಗಿತ್ತು, ಕೆಳಗಡೆ ಇದ್ದಾಗ ಕೂಡ ತೋರಿಸಿದೆ ಇದನ್ನು ನಿಮಗೆ. ಇವಾಗಲೂ ಅದೇ ಥರ ಇದೆ, ಸ್ವಲ್ಪ ಇತ್ತು. ಊರಿಗೆ ಹೋಗೋ ದಿನ ಅದನ್ನೆಲ್ಲ ಪೂರ್ತಿ ಲೈಜಿಲ್ ಹಾಕಿ ಬಟ್ಟೆ ಹಚ್ಕೊಂಡು ಲೈಜಿಲ್ ನೀರಲ್ಲಿ ಒರೆಸ್ಬಿಟ್ಟು ಹೋಗಿದ್ದೆ. ಇವಾಗಿಲ್ಲ ಅದರಲ್ಲಿ, ಲಾಸ್ಟಲ್ಲೇ ಅದನ್ನು ನಾನು ಮಾಡಿದ್ದು, ಲೈಜಿಲ್ ಹೊಡೆದಾಗೂ ಹೋಗದೇ ಇದ್ದಾಗ ಹಂಗೆ ಮಾಡಿದ್ದೆ. ಇದು ನೋಡಿ ಆಲ್ಮಂಡ, ಪಿಂಕ್ ಕಲರು, ನಾನು ಸರಿ ಊರಿಂದ ಬಂದಾಗ ತೊಗೊಂಬಂದಿದ್ದು, ಚಿಗುರಲಿಲ್ಲ. ಆಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ಯಾವ್ದು ಬಕೆಟ್ ಖಾಲಿ ಇತ್ತೋ ಹಂಗೆ ಮಣ್ಣನ್ನು ಬದಲಾಯಿಸಲಿಲ್ಲ, ಅದರಲ್ಲಿ ಬೇರೆ ಡಿಸ್ಟರ್ಬ್ ಆಗದೆ ಇಟ್ಬಿಟ್ಟೆ. ಚಿಗುರಿದೆ ಚೆನ್ನಾಗಿ. ಇವಾಗ ನಾನು
ತಂದು 2 ತಿಂಗಳಾಗಿದ್ರೂ ಅದರಲ್ಲಿ ಒಂದು ಚಿಗುರು ಬಂದಿರಲಿಲ್ಲ. ಯಾವಾಗ ಹರಿಪಟ್ ಮಾಡಿದ್ಮೇಲೆ ಚಿಗುರು ಬಂದಿದೆ. ಇದು ಅಷ್ಟೇ ತುಂಬ ಡಲ್ಲಿದ್ದಾವೆ. ನಂದಿ ಬಟ್ಲು ಆಮೇಲೆ ನಾಗಸಂಪಿಗೆನೂ ಅಷ್ಟೇ ಇವಾಗ ಸ್ವಲ್ಪ ಚೆನ್ನಾಗಿ ಚಿಗುರ್ತಾ ಇದೆ. ಇವಕ್ಕೆಲ್ಲ ಸ್ವಲ್ಪ ಕೇರಿಂಗ್ ಕಮ್ಮಿ ಆಗಿದ್ದಾವೆ. ಮೇಲ್ಗಡೆ ಇರೋಕ್ಕೆಲ್ಲ ಕೇರಿಂಗ್ ಕಮ್ಮಿ ಆಗಿದ್ದಾವೆ. ನಾನು ಕೆಳಗಡೆ ಇದ್ದಾಗ ಅವಾಗವಾಗ ಗಮನಿಸಿ ಮಣ್ಣು ಲೂಸ್ ಮಾಡೋದು ಅಥವಾ ಏನೋ ಗೊಬ್ಬರ ಕೊಡೋದು ಆ ಥರ ಮಾಡ್ತಿದ್ದೆ. ಆಮೇಲೆ ಇದೊಂದು ಹೂವು ಸುಗಂಧ ಜುವ, ಇದು ಫಸ್ಟ್ ಸರಿ ತೆನೆ ಬಂದಿದೆ ಹೂವು. ನೋಡ್ಬೇಕು ಯಾವ ಕಲರು ಅಂತ. ಪಿಂಕು ಒಂದು ಲೈಟೆಲ್ಲೂ ತಂದಿದ್ವಿ ನೋಡಿ ನಾವು ಲಾಲ್ಬಾಗ್ ಹೋದಾಗ. ಅವು ಯಾವ ಗಿಡ ಅಂತ ಗೊತ್ತಾಗಲ್ಲ, ಎಲೆಗಳೆಲ್ಲ ಒಂದೇ ಥರ ಇರ್ತಾವಲ್ಲ, ಅದರಿಂದ ಗೊತ್ತಾಗಲ್ಲ. ಇಲ್ಲೆಲ್ಲ ನಾನು ಕಣಗಿಲ ಗಿಡಗಳು ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ಹೂವು ಒಣಗಿಬಿಟ್ಟಿದ್ದಾವೆ, ತುಂಬ ಹೂವು ಒಣಗಿದ್ದಾವೆ. ಅವನ್ನೆಲ್ಲ ತೆಗಿಬೇಕು ಇವಾಗ. ಈ ಥರ ಆಗೋಗುತ್ತೆ ಬಂದು 2 ದಿನದ ಗಿಡ. ಆಮೇಲೆ ಹೂವು ಎಲ್ಲ ಅದ್ರಾಗ ಒಣಗಿರೋವು ತೆಗಿಯೋದು, ಕಸ ತೆಗಿಯೋದು. ನೋಡಿ ಇಲ್ಲಿ ರೋಜಾ ಗಿಡ ಕೂಡ ಒಣಗಿಬಿಟ್ಟು ಅದರಲ್ಲೇ ಇದ್ದಾವೆ, ಅವನ್ನೆಲ್ಲ ತೆಗಿಬೇಕು. ಇವರು ಹೂವು ಕೀಳಲ್ಲ ಜಾಸ್ತಿ. ನಾನು ಹೇಳೋಗಿದ್ದಕ್ಕೆ ಒಂಚೂರು ಮಲ್ಲಿಗೆ ಹೂವು, ದಾಸವಾಳ ಹೂವು ಅಂದೇ ಕಿತ್ಬಿಟ್ಟು ದೇವ್ರಿಗೆ ಇಡ್ತಿದ್ರಂತೆ. ಇನ್ನು ಈ ಹೂವೆಲ್ಲ ನಾನಿದ್ದರೆ ನೋಡಿ ಪೂಜೆಗೂ ಕೀಳ್ತೀನಿ, ಇಲ್ಲಾಂದರೆ ಬಾಡ್ದಾಗಾದ್ರೂ ಕಿತ್ತು ಎಸಿತೀನಿ. ಬೀಜ ಬರೋಕ್ಕೆ ಬಿಡಲ್ಲ. ಇವು ಹಂಗೆ ಬಿಟ್ಟಿದ್ರು, ತುಂಬ ಗಲೀಜಾಗಿ ಕಾಣಿಸ್ತಿತ್ತು. ಅವನ್ನೆಲ್ಲ ತೆಗ್ದಿದ್ದೀನಿ. ತೆಗೆದು ಗುಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಇದು ಸ್ಪೈಡರ್ ಲಿಲ್ಲಿ, ಇದು ಈ ಸರಿ ಹೂವು ಆಯ್ತು. ಅದು ಮೊಗ್ಗಾಗಿದ್ದು ನೋಡಲಿಲ್ಲ. ಇಲ್ಲಿ ಮೇಲೆ ಬರೋದು ಸ್ವಲ್ಪ ಲೇಟ್ ಅಲ್ವ. ನಾನು ಅವತ್ತು ಶನಿವಾರ ಬಂದೋಗಿದ್ದು, ಮತ್ತು ನಾನು ಸೋಮವಾರ ಬೆಳಗ್ಗೆ ಇಲ್ಲ ಮಂಗಳವಾರ ಬಂದಿದ್ದೀನಿ ಇಲ್ಲಿಗೆ. ಸೋಮವಾರ ಕೆಳಗಡೆ ಗಾರ್ಡನ್ನೇ ಗಮನಿಸಿದ್ದು, ಮಂಗಳವಾರ ಇಲ್ಲಿ ಬಂದಿದ್ದೀನಿ. ಸುಮಾರು 10-15 ದಿನದ ಮೇಲೆ ಇಲ್ಲಿಗೆ ಬಂದಿರೋದು. ಇಲ್ಲಿ ನಾನು ಬದನೆ ಗಿಡಗಳು ಇಟ್ಟೋಗಿದ್ದೆ, ಸಸಿ ಅವೆಷ್ಟುಕವೇ ಸಸಿ ಬಂದಿರೋವು. ಅವು ಸ್ವಲ್ಪ ಕೆಳಗಡೆ ಎಲ್ಲ ಹಣ್ಣಾಗಿದೆ, ಅವನ್ನೆಲ್ಲ ತೆಗಿಬೇಕು. ಹಿಂಗೆ ಒಂದೊಂದೇ ಗಿಡ ಇದೆ. ಇಲ್ಲಿ 3 ಲೈನ್ ಇದೆ. ಆ ಕಣಗಿಲ ಗಿಡದ ಹತ್ರ ಹೋಗಿ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ. ಯಾವಾಗಲೂ ಅಷ್ಟೇ 2 ಲೈನ್ ಇಟ್ಕೊಳ್ಳಿ. 3 ಲೈನ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ನೀವು ಯಾವಾಗಲೇ ಲೈನ್ ಜೋಡಿಸಿದ್ರೆ 2 ಲೈನ್ ಜೋಡಿಸ್ಕೊಂಬಿಟ್ರೆ ನಮ್ಗೆ ಆ ಕಡೆಯಿಂದನೂ ಕ್ಲೀನ್ ಮಾಡ್ಬೋದು ಒಂದು ಸಾಲು, ಈ ಕಡೆಯಿಂದ ಇನ್ನೊಂದು ಸಾಲು ಕ್ಲೀನ್ ಮಾಡ್ಬೋದು. ಆ ಥರ ಮಾಡ್ಬೋದು. ಇದು ಕೂಡ ಗೋಡೆ ಪಕ್ಕ ಇದ್ದಾಗ ಕೂಡ 2 ಲೈನ್ ತುಂಬ ಕಷ್ಟವೇ. ಅದರಿಂದ ಗೋಡೆ ಪಕ್ಕ ಇಡಬೇಕಾದ್ರೆ 1 ಲೈನು, ಮಧ್ಯ ಇಡಬೇಕಾದ್ರೆ 2 ಲೈನು, ಈ ಥರ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮುಂದೆ ಯಾವ ಥರ ಜೋಡಿಸ್ತೀನಿ ಎಲ್ಲ ಆದಮೇಲೆ ಅಂತ ವಿಡಿಯೋದಲ್ಲಿ ನೋಡಿಸ್ತೀನಿ. ಹೊಸಬ್ರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಅದನ್ನೆಲ್ಲ ತೋರಿಸ್ತೀನಿ. ಯಾಕೆಂದರೆ ನಾನು ವಿಡಿಯೋಗಳಲ್ಲಿ ಎಷ್ಟೋ ಸರಿ ನಾನು ಗಿಡಗಳು ಯಾವ ಥರ ಮಧ್ಯ ಜೋಡಿಸಿದ್ದೀನಿ ಅನ್ನೋದು ನೋಡಿರ್ತಾರೆ ಹಳಬರು. ಇವಾಗ ಬರೋರಿಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ, ಅದರಿಂದ ನೋಡಿಸ್ತೀನಿ. ನಾನು ಏನೇ ಕೆಲಸ ಮಾಡಿದ್ರು ತೋರಿಸ್ತೀನಿ. ಇದು ಬಿಲ್ಪತ್ರೆ ಗಿಡ ನೋಡಿ, ತುಂಬ ಡಲ್ಲಾಗಿತ್ತು, ಇವಾಗ ಚೆನ್ನಾಗಿ ಚಿಗುರಿ ಚೇತರಿಸ್ಕೊಂಡಿದೆ. ಇದು ಮಲ್ಬರಿ, ಇದರಲ್ಲಿ 1-2 ಹಣ್ಣಾಗಿತ್ತು. ಬಂದ ತಕ್ಷಣ ಕಿತ್ಕೊಂಡು ತಿಂದೆ ಅದನ್ನು. ಇದನ್ನು ಸ್ವಲ್ಪ ಬೆಳೆಯೋಕ್ಕೆ ಬಿಟ್ಟಿದ್ದೀನಿ. ಬೆಳೆಯೋಕ್ಕೆ ಯಾಕೆ ಅಂದರೆ ಮೇಲ್ಗಡೆ ಕುಡಿ ಮಾತ್ರ ಚೂಟಿ ತೆಗಿತಾಯಿದ್ದೀನಿ. ರೆಂಬೆ ಸ್ವಲ್ಪ ದಪ್ಪ ಆಗಬೇಕು. ಇದು ಪೂರ್ತಿ ಪ್ರೂನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ. ರೆಂಬೆಗಳು ಚಿಕ್ಕದಾಗಿ ಎಳಸಾಗಿದೆ. ಅವು ಒಂಚೂರು ಬಲ್ತ್ರೆ ನಾವು ಪ್ರೂನ್ ಮಾಡ್ಕೊಂಡಾಗ ಮತ್ತೆ ಎಲೆ ಬಂದು ಅದ್ರ ಜೊತೆಗೆ ಕಾಯಿ ಬರುತ್ತೆ. ಇದು ಕಟಿಂಗಿಂದ ಬೆಳೆಸಿರೋದಲ್ವ, ಇಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ಬೇಗ. ಸ್ಟೆಮ್ ಕಟ್ ಮಾಡಲ್ಲ. ಸ್ವಲ್ಪ ಸ್ಟೆಮ್ಮು ದಪ್ಪ ಆದಾಗ ನಾವು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಡ್ರೆ ಕೂಡ ಗಿಡ ಚೆನ್ನಾಗಿ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಎಲ್ಲೆಲ್ಲಿ ಪಂಗ್ಲೋಡಿದೆಯೋ 3 ಎಲೆ ಬಂದಿದೆಯಲ್ಲ ಅದನ್ನೆಲ್ಲ ಕಿತ್ತಿದ್ದೀನಿ ಅಷ್ಟೇ. ಇವೆಲ್ಲ ದೊಡ್ಡವಾಗಬೇಕು. ದೊಡ್ಡವಾದಾಗ ನಾವು ಮೇಲ್ಗಡೆ ಬ್ರಾಂಚಸ್ಸು ಬೆಳೆಯಂಗೆ ಮಾಡ್ಕೋಬೇಕು, ಕೆಳಗಡೆ ಸ್ವಲ್ಪ ತೆಗಿತಾ ಇರಬೇಕು. ಆವಾಗ ಗಿಡ ಸ್ವಲ್ಪ ಗಟ್ಟಿಯಾಗಿ ಸ್ಟ್ರೆಂತಾಗಿರುತ್ತೆ. ಅದಕ್ಕೆ ನಾನು ಆ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ನೂ ಎಲೆ ಮಾತ್ರ ಹೋದ ಸರಿ ತೆಗೆದಿದ್ದೆ, ಮತ್ತು ಎಲೆ ಜೊತೆಗೆ ಹಣ್ಣು ಬಂದಿದ್ದಾವೆ, ಎಲೆಗಳು ಬಂದಿದ್ದಾವೆ. ಸ್ಟೆಮ್ ಗಟ್ಟಿ ಆಗಬೇಕು ಅಂತೇಳ್ಬಿಟ್ಟು ಈ ಸರಿ ಸ್ಟೆಮ್ಮೆಲ್ಲ ತೆಗೆದಿಲ್ಲ ನಾನು. ಆಮೇಲೆ ಇಲ್ಲಿ ಅದೇನು ಬ್ಲೂ ಕಲರ್ ಮುಳ್ಜಾಜಿ ಥರ ಹೂವು ಬಿಡುತ್ತಲ್ಲ, ಮೆಕ್ಸಿಕನ್ ಪೆಟೋನಿಯಾ ಅಂತಾರೆ ಏನೋ ಅಂತಾರೆ ಅದನ್ನು. ಅವನ್ನೂ ಅಷ್ಟೇ ಗಿಡಗಳು ಕೆಳಗಡೆಯಿಂದ ಹುಳ ಬಂದಿದ್ದಾವೆ, ಸ್ವಲ್ಪ ರೀಪಟ್ ಮಾಡ್ಕೋಬೇಕು. ಇದೆಲ್ಲ ಕೆಳಗಡೆ ಕೆಲಸ ಎಲ್ಲ ಪೂರ್ತಿ ಆದಮೇಲೆ ಅದೇನೊಂದು ಕಟಿಂಗ್ ಇಟ್ಟರು ಬರುತ್ತೆ. ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ವೈಟ್ ಚೆನ್ನಾಗಿದೆ, ಬ್ಲೂ ಪಿಂಕ್ ಮಾತ್ರ ಸ್ವಲ್ಪ ಏನೋ ಬೆಸ್ಟ್ ಅಟ್ಯಾಕ್ ಆದಂಗಿದೆ. ನೋಡಿದೆ ನಾನು. ಈ ಥರ ಇದೆ ಇವಾಗ ಗಾರ್ಡನ್ನು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.